ಸದ್ಧರ್ಮ ಬಂಧುಗಳೇ, ಜೈನ ಧರ್ಮದ ಸನಾತನ ಪ್ರಾಚೀನ ಪರಂಪರಾ ಇದೆ. ನಮ್ಮ ಸಂಸ್ಕೃತಿ ಅನಾದಿ ನಿಧನ ಇದೆ. ಜೈನ ಸಮಾಜದ ಕೊಡುಗೆ ಅಪಾರ ಇದೆ. ಇದನ್ನು ಉಳಿಸ್ಕೋಬೇಕಾದ್ರೆ, ನಮ್ಮ ಫ್ಯೂಚರ್ ಉಳಿಸ್ಕೋಬೇಕಾದ್ರೆ, ನಮ್ಮ ಮಕ್ಕಳ ಭವಿಷ್ಯ ಉಳಿಸ್ಕೋಬೇಕಾದ್ರೆ, ನಮ್ಮ ಧರ್ಮನ ಸಂಘಟನೆ ಉಳಿಸ್ಕೋಬೇಕಾದ್ರೆ ಒಂದು ಕೆಲಸ ಮಾಡಬೇಕಾಗಿದೆ. ಈ ಏನು ನಾಳಿಂದು 22ನೇ ತಾರೀಕಿನಿಂದ ಸೆಪ್ಟೆಂಬರ್ 22ನೇ ಜನಗಣನ ಏನು ಮಾಡ್ತಾ ಇದ್ದಾರೋ ಅದರಲ್ಲಿ ಅನೇಕ ಕೋಲಮ ಮಾಡಿ ಷಡ್ಯಂತ್ರ ಸಮಾಜ ಉಡುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಆದರೆ ನಾವು ಷಡ್ಯಂತ್ರದ ಗುರಿ ಆಗಬಾರ್ದು. ಆತರ ಚಕ್ರಯುಗದಲ್ಲಿ ಫಸಾಸ್ಕೊಂಡ ತಮ್ಮ ಜೀವನ ತಮ್ಮ ಧರ್ಮವನ್ನು ಹಾಳು ಮಾಡ್ಕೋಬಾರ್ದು. ನೇರವಾಗಿ ಒಂದ ಮಾತು ಹೇಳ್ತಾ ಇದ್ದೇನೆ. ಇಲ್ಲಿ ಧರ್ಮ ಮತ್ತು ಜಾತಿ ಎರಡು ಕಲೋಮ್ ಇದಾವೆ. ಧರ್ಮ ಮತ್ತು ಜಾತಿ ಎಲ್ಲಿ ಶಬ್ದ ಬರ್ತದ್ರೆ ಮಾತ್ರ 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 ಜೈನರು ಬರೀರಿ. ಧರ್ಮ ಶಬ್ದ ಬಂದ ಕೂಡಲೇ ಜೈನ ಬರೀರಿ, ಜಾತಿ ಶಬ್ದದಲ್ಲಿ ಜೈನ ಬರೀರಿ. ಇನ್ನು ಅದರ ಕೆಲವು ಕ್ವಶನ್ಗಳು ಕೇಳಿದರು. ಅದರ ಸಾಕಷ್ಟು ಕ್ವಶನ್ಗಳು ಇದಾವೆ. ಉಪಜಾತಿಗಳು ನಿಮ್ಮ ಯಾರು ಜಾತಿ ಇರಲಿ, ಎಂಥವು ಜಾತಿ ಇರಲಿ, ಕಾಸಾರ ಇರಲಿ, ಬೋಗಾರ ಇರಲಿ, ಪಂಚಮಿ ಇರಲಿ, ಚತುರ್ಥಿ ಇರಲಿ, ನಾನಾ ಪ್ರಕಾರ ಶ್ವೇತಾಂಬರದಲ್ಲಿ ತೇರಾಪಂಥಿ ಇರಲಿ, ಸ್ಥಾನಕ್ವರ್ತಿ ಇರಲಿ, ಮೂರ್ತಿ ಪೂಜೆಗೆ ಇರಲಿ, ಅವು ಯಾವ್ದು ಬರೀಕ್ ಹೋಗ್ಬೇಡ್ರಿ. ಮಾತ್ರ ದಿಗಂಬರ ಇದ್ರೆ ದಿಗಂಬರ ಬರೀ, ಶ್ವೇತಾಂಬರ ಇದ್ರೆ ಶ್ವೇತಾಂಬರ ಬರೀ. ಇದ್ರ ಬಿಟ್ಟು ಮೆತ್ತ ಏನೇನೋ ನಿಮ್ಮ ತಲೆಯಾಗ ಕೆಡಿಸ್ಕೋಬೇಡ್ರಿ. 100 ಮನುಷ್ಯರು ಹೇಳ್ರಿ ನಾ ಇದ್ದಂಥ ಫಾಲೋ ಮಾಡ್ರಿ, ಒಂದೇ ಹೇಳಿದ್ ಕೇಳ್ರಿ. ಇದ್ದಂಥ ಮತ್ತೊಮ್ಮೆ ಕೇಳ್ಕೊರಿ, ಸರಿಯಾಗಿ ಕೇಳ್ಕೊರಿ. ಎಲ್ಲಿ ಧರ್ಮ ಅಂತ ಶಬ್ದ ಬಂದಿದೆ ಜೈನ ಧರ್ಮ ಬರೀರಿ, ಜಾತಿ ಶಬ್ದದಲ್ಲಿ ಜೈನ ಅಂತ ಬರೀರಿ. ಬಾಕಿ ಇದ್ದ ಸಬ್ಜೆಕ್ಟ್ದಲ್ಲಿ ಉಪಜಾತಿಗಳ ಕೇಳದಲ್ಲಿ ಶ್ವೇತಾಂಬರ ಇದ್ರೆ ಶ್ವೇತಾಂಬರ ಬರೀ, ದಿಗಂಬರ ಇದ್ರೆ ದಿಗಂಬರ ಬರೀ. ಜೈನ ಧರ್ಮ ಉಳಿಸ್ಕೋರಿ, ತಮ್ಮ ಮಕ್ಕಳ ಭವಿಷ್ಯ ಉಳಿಸ್ಕೋರಿ. ನಮ್ಮ ಸಂಘಟನಾ ನಮ್ಮ ಸಂಖ್ಯಾಬಲ ಮೊದಲ ತುಳಿದು ಹೋಗ್ತಾರೋ. ಮೊದಲ 2-3 ಲಕ್ಷ ತೋರಿಸಿದರು. ಇನ್ನು ಮತ್ತೆ ಎಲ್ಲ ಫೂಟ್ ಪಾಠ ಮಾಡಿ 1 ಲಕ್ಷ ತೋರಿಸುವಂಥ ಇವ್ರ ಪ್ಲಾನಿಂಗ್ ಕಾಣ್ತಾ ಇದೆ. ಆ ಪ್ಲಾನಿಂಗ್ದಾಗ ನಾವು ಸಿಗಬಾರ್ದು. ನಮ್ಮ ಸಂಘಟನಾ ನಮ್ಮ ಎನರ್ಜಿ ಒಂದು ಕೆಲಸ ಮಾಡಬೇಕಂದ್ರೆ ಜಾತಿ ಧರ್ಮದಲ್ಲಿ ಜೈನ ಬರೀರಿ, ಬಾಕಿ ಶ್ವೇತಾಮೃತ ಉಪಜಾತಿದ ಬರೆದ ನಮ್ಮ ಧರ್ಮವನ್ನು ಉಳಿಸ್ಕೊರಿ ಅಂತೇಳಿ ಒಂದು ಆತ್ಮೀಯ ನಿವೇದನ ತಮ್ಮೆಲ್ಲರಿಗೆ. ಓಂ ನಮಃ.